ಸೊ ಕಾಸ್ಮಿಕ್ ಚೆಕಪ್ನ ಎಪಿಸೋಡ್ 8ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಪವನ್. ಆ್ಯಂಡ್ ಇಲ್ಲಿ ನಾವು ಮಾರ್ವೆಲ್, DC ಜೊತೆಗೆ ದ ಬಾಯ್ ಸೀರೀಸ್ಗಳ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ತುಂಬ ಲೆಂತಿ ಆಗಿರುತ್ತೆ, ಯಾಕಂದರೆ ತುಂಬ ಅಪ್ಡೇಟ್ಸ್ಗಳಿದೆ. ಸೊ ಒಂದೊಂದಾಗೆ ಮಾತಾಡಬೇಕು. ಸೊ ಹಾಗಂತ ಅರ್ಧಕ್ಕೆ ನಿಲ್ಲಿಸಬೇಡಿ ಅಂತ ಹೇಳ್ತಾ ಮತ್ತಿನ್ಯಾಕೆ ಟೈಮ್ ವೇಸ್ಟ್ ಮಾಡೋದು, ಶುರು ಮಾಡೋಣ ಇವತ್ತಿನ ವಿಡಿಯೋ. ಲೆಟ್ಸ್ ಗೋ. ಸೊ ಇವತ್ತಿನ ಫಸ್ಟ್ ಅಪ್ಡೇಟ್ ನಮ್ಮ ಮಾರ್ವೆಲ್ನ ಫಸ್ಟ್ ಫ್ಯಾಮಿಲಿ ಆದ ದ ಫ್ಯಾಂಟಾಸ್ಟಿಕ್ ಫೋರ್ ಬಗ್ಗೆ ಮಾತಾಡೋಣ. ಸೊ ವ್ಯಾಲೆಂಟೈನ್ಸ್ ಡೇ ಅಂದರೆ ಫೆಬ್ರವರಿ 14 ದಿನ ಸೋನಿ ಅವರು ದ ಬಿಗ್ಗೆಸ್ಟ್ ಮೂವಿ ಆದ ಮ್ಯಾಡಮ್ ವೆಬ್ ಮೂವಿ ಬಿಟ್ರು ಅಂತ ಮಾರ್ವೆಲ್ ಅವರು ಒಂದಲ್ಲ ಎರಡಲ್ಲ 3 ಅಪ್ಡೇಟ್ಸ್ ಬಿಟ್ರು. ಆ್ಯಂಡ್ ಅದರಲ್ಲಿ ಒಂದು ಮೇಜರ್ ಆದ ದ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯ ಕ್ಯಾಸ್ಟ್. ಆ್ಯಂಡ್ ನಾನು ಈ ಕ್ಯಾಸ್ಟ್ ಬಗ್ಗೆ ಮೊದಲೇ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಆ್ಯಂಡ್ ಅದೇ ಈಗ ಕನ್ಫರ್ಮ್ ಕೂಡ ಆಗಿದೆ. ಸೊ ಈಗ ನಾವು ಮಿಸ್ಟರ್ ಫ್ಯಾಂಟಾಸ್ಟಿಕ್ ಆಗಿ ಪೆಡ್ರೋ ಪ್ಯಾಸ್ಕಲ್ ಅವ್ರನ್ನ ನೋಡ್ತೀವಿ. ಜೊತೆಗೆ ಸೂ ಸ್ಟಾರ್ಮ್ ಅಂದರೆ ಇನ್ವಿಸಿಬಲ್ ವುಮೆನ್ ಆಗಿ ವೆನಸಾ ಕರ್ಬಿಯೋ ನೋಡ್ತೀವಿ. ಜೊತೆಗೆ ಹ್ಯೂಮನ್ ಟಾರ್ಚ್ ಅಂದರೆ ಸೂ ಸ್ಟಾರ್ಮ್ ಅವರ ತಮ್ಮ ಆದ ಜಾನಿ ಸ್ಟಾರ್ಮ್ ಆಗಿ ಜೋಸೆಫ್ ಕ್ವಿನ್ ಅವ್ರು ನೋಡ್ತೀವಿ. ಇನ್ನು ಕೊನೆಯದಾಗಿ ಬೆನ್ ಗ್ರಿಮ್ ಅಂದರೆ ದ ಥಿಂಗ್ ರೋಲ್ನ ಎಬಾನ್ ಮಾಸ್ ಬಾಕರಾಜ್ ಅವರು ಪ್ಲೇ ಮಾಡ್ತಿದ್ದಾರೆ. ಮೂವಿಯ ಟೈಟಲ್ ಬಂದು ದ ಫ್ಯಾಂಟಾಸ್ಟಿಕ್ ಫೋರ್. ಜೊತೆಗೆ ಈ ಮೂವಿಯ ಶೂಟಿಂಗ್ ಮೇ ಅಲ್ಲಿ ಶುರು ಆಗುತ್ತೆ. ಆ್ಯಂಡ್ ಈ ಮೂವಿ ನಡೆಯೋದು ಬೇರೆ ಯೂನಿವರ್ಸಲ್ಲಿ ಅಂದರೆ ಅರ್ತ್ 616 ಅಲ್ಲ. ಸೊ ಮೂವಿಯ ಡಿಸ್ಕ್ರಿಪ್ಷನ್ ಪ್ರಕಾರ ಈ ಮೂವಿ ನಡೆಯೋದು 1963 ಟೈಮ್ ಲೈನಲ್ಲಿ. ಅದಕ್ಕಾಗಿಯೇ ನಾವು ಆ ರೆಟ್ರೋ ಸೂಟ್ನ ನೋಡೋದು. ಇನ್ನು ಈ ಮೂವಿಯ ಡೈರೆಕ್ಟರ್ ಬಂದು ಮ್ಯಾಟ್ ಚಾಕ್ಮನ್ ಅವರು. ಇವರು ಮೊದಲು ವ್ಯಾಂಡಾ ವಿಷನ್ ಸೀರೀಸ್ನ ಡೈರೆಕ್ಟ್ ಮಾಡಿದ್ರು. ಸೊ ಆ ಸೀರೀಸ್ ಥರನೇ ಈ ಮೂವಿ ಕೂಡ ಹಾಗೆ ಇರುತ್ತೆ. ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರು 1963 ಇಂದ ಈಗ ಪ್ರೆಸೆಂಟ್ ಟೈಮ್ ಲೈನ್ಗೆ ಬರ್ತಾರೆ ಆ ಮೂವಿಯಲ್ಲಿ. ಇನ್ನು ಈ ಮೂವಿಯಲ್ಲಿ ಡಾಕ್ಟರ್ ಡೂಮ್ ಲಾಸ್ಟ್ ಅಲ್ಲಿ ಒಂದು ಕ್ಯಾಮಿಯೋ ಆಗಿ ಕಾಣಿಸ್ಕೊಂತಾರೆ. ಸೊ ಅದಕ್ಕಾಗಿನೇ ಡಾಕ್ಟರ್ ಡೂಮ್ ನ ಕ್ಯಾಸ್ಟ್ ಇನ್ನ ಅನೌನ್ಸ್ ಮಾಡಿಲ್ಲ. ಅಂಡ್ ಡಾಕ್ಟರ್ ಡೂಮ್ ಈ ಸಾಗಾಗೆ ಜೊತೆಗೆ ಫ್ಯಾಂಟಾಸ್ಟಿಕ್ ಫೋರ್ಗೆ ತುಂಬಾನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಯಾಕಂದ್ರೆ ಅವೆಂಜರ್ಸ್ ಸೀಕ್ರೆಟ್ ವಾರ್ ಕಾಮಿಕ್ ಬುಕ್ಸ್ ಅಲ್ಲಿ ಡಾಕ್ಟರ್ ಡೂಮ್ ಒಂದು ಮೇಜರ್ ವಿಲನ್ ಆಗಿ ಕಾಣಿಸ್ಕೊಂತಾನೆ. ಇನ್ನು ಈ ಮೂವಿಯ ಮೇನ್ ವಿಲನ್ ಬಂದು ದ ಪ್ಲಾನೆಟ್ ಈಟರ್ ಗ್ಯಾಲಾಕ್ಟಸ್ ಜೊತೆಗೆ ಸಿಲ್ವರ್ ಸರ್ಫರ್. ಆದರೆ ನಾವು ಈ ಮೂವಿಯಲ್ಲಿ ಒಂದು ಫೀಮೇಲ್ ವರ್ಷನ್ ನೋಡ್ತೀವಿ. ಸೊ ಮೂವಿ ರಿಲೀಸ್ ಆಗೋದು ಜುಲೈ 25, 2025ಗೆ. ಆ್ಯಂಡ್ ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿನೇ ಇದೆ. ಯಾಕಂದರೆ ಒಂದು ಈ ಮೂವಿ ನಡೆಯೋದು ಬೇರೆ ಯೂನಿವರ್ಸಲ್ಲಿ. ಸೊ ಮಲ್ಟಿವರ್ಸ್ ಬಗ್ಗೆ ನಾವು ಇನ್ನೂ ಡೆಪ್ತಾಗಿ ತಿಳ್ಕೊತೀವಿ. ಜೊತೆಗೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರು ಅವ್ರ ಯೂನಿವರ್ಸಿಂದ ನಮ್ಮ ಯೂನಿವರ್ಸ್ ಅಂದರೆ ಅರ್ತ್ 616ಗೆ ಬರ್ತಾರೆ ಅಂತ. ಸೊ ರಿಪೋರ್ಟ್ಸ್ ಪ್ರಕಾರ ಈ ಮೂವಿ ಎಂಡಲ್ಲಿ ಗ್ಯಾಲಾಕ್ಟಸ್ ಇಡೀ ಪ್ಲಾನೆಟ್ನ ಡೆಸ್ಟ್ರಾಯ್ ಮಾಡ್ತಾನೆ. ಸೊ ಆಗ TVA ಅವರು ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ನ ಕೂಡ ಜಾಗಕ್ಕೆ ಕರ್ಕೊಂಡು ಹೋಗಬಹುದು ಅಂತ ಇದೆ. ಸೊ ನೋಡೋಣ ಈ ಮೂವಿ ಹೇಗಿರುತ್ತೆ ಅಂತ. ಇನ್ನು ಈ ಮೂವಿಯ ರಿಲೀಸ್ ಡೇಟ್ ಇಂದ ಮಾರ್ವೆಲ್ನ ಸೂಸೈಡ್ ಸ್ಕ್ವಾಡ್ ಆದ ಥಂಡರ್ ಬೋಲ್ಟ್ಸ್ ಮೂವಿಯ ರಿಲೀಸ್ ಡೇಟ್ ಇನ್ನ ಮುಂದೆ ಹಾಕಿದ್ದಾರೆ. ಸೊ ಈಗ ಥಂಡರ್ ಬೋಲ್ಟ್ಸ್ ಮೂವಿ ರಿಲೀಸ್ ಆಗೋದು May 2, 2025ಗೆ. ಇನ್ನು ಈ ಮೂವಿಯಲ್ಲಿ ನಾವು ಸೆಂಟ್ರಿ ಕ್ಯಾರೆಕ್ಟರ್ ನೋಡ್ತೀವಿ. ಸೊ ಸೆಂಟ್ರಿ ಯಾರು ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಸೆಂಟ್ರಿ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ನೋಡಿ ಅಂತ ಹೇಳ್ತಾ ಈಗ ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರುವ ಸ್ಟೀವನ್ ಎನ್ ಅವರು ಈ ಕ್ಯಾರೆಕ್ಟರ್ ಮಾಡಲ್ಲ ಅಂತ ಆಚೆ ಹೋಗಿದ್ದಾರೆ. ಸೊ ಈಗ ಸೆಂಟ್ರಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋರು ಬಂದು ಲೂಯಿಸ್ ಪಾಲ್ಮ್ಯಾನ್. ಇನ್ನು ಈ ಮೂವಿಯಲ್ಲಿ ಗೆರಲ್ಡಿನಾ ವಿಶ್ವನಾಥ್ ಅವರು ಒಂದು ಸೀಕ್ರೆಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಆದರೆ ಯಾವ ರೋಲ್ ಅಂತ ಇನ್ನೂ ಯಾರೂ ಕನ್ಫರ್ಮ್ ಮಾಡಿಲ್ಲ. ಸೊ ಮೂವಿಯ ಶೂಟಿಂಗ್ ನೆಕ್ಸ್ಟ್ ಮಂತ್ ಶುರು ಆಗುತ್ತೆ ಅಂದರೆ ಮಾರ್ಚಲ್ಲಿ. ಸೊ ಈ ಮೂವಿ ರೀರೈಟ್ಸ್ಗೆಲ್ಲ ಹೋಗಿತ್ತು. ಆ್ಯಂಡ್ ಒನ್ ಮೊಮೆಂಟಲ್ಲಿ ಈ ಮೂವಿ ರಿಲೀಸ್ ಆಗೋದೇ ಇಲ್ಲ ಅಂತ ಕೂಡ ಇತ್ತು. ಸೊ ಇದೆಲ್ಲ ಮೀರಿ ಈಗ ರೀರೈಟ್ಸ್ ಎಲ್ಲ ಮಾಡಿ ಹೊಸದಾಗಿ ಸ್ಕ್ರಿಪ್ಟ್ ರೆಡಿ ಮಾಡಿ. ಸೊ ನೋಡೋಣ ಈ ಮೂವಿ ಹೇಗೆ ಬರುತ್ತೆ ಅಂತ. ಇನ್ನು ಲಾಸ್ಟ್ ಮಂತ್ ಮಾರ್ವೆಲ್ ಅವರು ಒಂದು ಹೊಸ ಬ್ಯಾನರ್ ಓಪನ್ ಮಾಡಿದ್ರು. ಆ್ಯಂಡ್ ಅದು ಬಂದು ಮಾರ್ವೆಲ್ ಆ್ಯನಿಮೇಷನ್ ಅಂತ. ಆ್ಯಂಡ್ ಆ ಬ್ಯಾನರಲ್ಲಿ ಫಸ್ಟ್ ಸೀರೀಸ್ ಆದ X-Men 97 ಸೀರೀಸ್ ಮಾರ್ಚ್ 20ಗೆ ರಿಲೀಸ್ ಆಗುತ್ತೆ. ಸೊ ಈ ಸೀರೀಸ್ ಒಟ್ಟು 10 ಎಪಿಸೋಡ್ಸ್ ಇರುತ್ತೆ. ಆ್ಯಂಡ್ ಮಾರ್ಚ್ 20 2 ಎಪಿಸೋಡ್ ರಿಲೀಸ್ ಮಾಡ್ತಾರೆ. ಆ್ಯಂಡ್ ನೀವಿಲ್ಲಿ ಎಪಿಸೋಡ್ ನೇಮ್ಸ್ಗಳನ್ನ ನೋಡಬಹುದು. ಸೊ ಈ ಸೀರೀಸ್ 90s ಟೈಮಲ್ಲೇ ಫೇಮಸ್ ಆಗಿದ್ದ X-Men 90s ಸೀರೀಸ್ನ ಕಂಟಿನ್ಯೂಯೇಷನ್ ಆಗಿರುತ್ತೆ. ಸೊ ಈ ಸೀರೀಸಲ್ಲಿ ಪ್ರೊಫೆಸರ್ ಎಕ್ಸ್ ಆಯ್ತಾನೆ. ಆ್ಯಂಡ್ ಅವನ ಆಸೆ ಬಂದು ಅರ್ಥಲ್ಲಿ ಹ್ಯೂಮನ್ಸ್ ಮತ್ತು ಮ್ಯೂಟನ್ಸ್ ಒಟ್ಟಿಗೆ ಸಮನಾಗಿ ಇರಬೇಕು ಅಂತ. ಜೊತೆಗೆ ನಾವು ಈ ಸೀರೀಸಲ್ಲಿ ಸೈಕ್ಲಾಪ್ಸ್ ಈ ಹೊಸ X-Men ಟೀಮ್ನ ಲೀಡ್ ಮಾಡಿ ನೋಡ್ತೀವಿ. ಸೀರೀಸಲ್ಲಿ ನಾವು ಸೈಕ್ಲಾಪ್ಸ್, ಜೀನ್ ಗ್ರೇ, ವಾಲ್ವರಿನ್, ಗ್ಯಾಂಬೆಟ್, ಬೀಸ್ಟ್, ಸ್ಟಾರ್ಮ್, ಮಾರ್ಫ್, ಬಿಷಪ್, ರೋಗ್
ಮತ್ತೆ ನೈಟ್ ಕ್ರಾಲರ್ ನೋಡ್ತೀವಿ. ಇನ್ನು ಟ್ರೈಲರ್ ಎಂಡ್ ಅಲ್ಲಿ ನಾವು ಮ್ಯಾಗ್ನಿಟೋನ ನೋಡ್ತೀವಿ. ಅಂಡ್ ಆಗ ಮ್ಯಾಗ್ನಿಟೋ ಹೇಳ್ತಾನೆ, ಪ್ರೊಫೆಸರ್ ಎಕ್ಸ್ ನ ಆಸ್ತಿ ನನಗೆ ಸಿಗ್ಬೇಕು ಅಂತ ಅವನು ವಿಲ್ ಅಲ್ಲಿ ಬರ್ದಿದ್ದಾನೆ ಅಂತ. ಅಂಡ್ ಮ್ಯಾಗ್ನಿಟೋಗೆ ಮ್ಯೂಟೆಂಟ್ಸ್ ಸುಪೀರಿಯರ್ ಆಗಿ ಇರಬೇಕು ಹ್ಯೂಮನ್ಸ್ಗಿಂತ ಅಂತ ಅವನ ಆಸೆ. ಸೊ ಸೀರೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಈ ಸೀರೀಸ್ಗೂ ಮಾರ್ವೆಲ್ ಟೈಮ್ ಲೈನ್ಗೂ ಏನು ಕೂಡ ಕನೆಕ್ಟಿವಿಟಿ ಇರಲ್ಲ. ಇನ್ನು ಈ ಟ್ರೈಲರ್ನ ಸ್ಟಾರ್ಟಿಂಗಲ್ಲಿ ನಾವು ಡೈಲಿ ಬ್ಯೂಗಲ್ ನ್ಯೂಸ್ ಪೇಪರ್ ನೋಡ್ತೀವಿ. ಆ್ಯಂಡ್ ಅದರಲ್ಲಿ ಒಂದು ಆರ್ಟಿಕಲ್ ಇದೆ, ಸ್ಪೈಡರ್ ಮ್ಯಾನ್ ಒಂದು ಮ್ಯೂಟೆಂಟಾ ಇಲ್ವಾ ಅಂತ. ಆ್ಯಂಡ್ ಮೇ ಬಿ ಅದಕ್ಕೆ ಆನ್ಸರ್ ನಾವು ಮಾರ್ವೆಲ್ನ ಇನ್ನೊಂದು ಆನಿಮೇಟೆಡ್ ಸೀರೀಸ್ ಆದ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನ್ ಸೀರೀಸ್ ಅಲ್ಲಿ ನೋಡಬಹುದು. ಸೊ ಮಾರ್ಚ್ 28 X-Men 97 ಸೀರೀಸ್ ರಿಲೀಸ್ ಆಗುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಈಗ ಈ ವಿಡಿಯೋದ ದ ಮೋಸ್ಟ್ ಇಂಪಾರ್ಟೆಂಟ್ ಜೊತೆಗೆ ದ ಬೆಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಸೊ ರಿಪೋರ್ಟ್ಸ್ ಪ್ರಕಾರ ಸೂಪರ್ಮ್ಯಾನ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವ ಆಕ್ಟರ್ ಆದ ಹೆನ್ರಿ ಕ್ಯಾವಿಲ್ ಅವರು ಮಾರ್ವೆಲ್ ಅವರು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ ಅಂತ ಆಫರ್ ಕೊಟ್ಟಿದ್ರು. ಆ್ಯಂಡ್ ಹೆನ್ರಿ ಕ್ಯಾವಿಲ್ ಅವರು ಅದನ್ನ ಒಪ್ಕೊಂಡಿದ್ದಾರೆ. Oh my God! Okay, it's happening. Everybody stay calm. What's the procedure, everyone? What's the procedure? Stay calm. ಆದರೆ ಯಾವ ಕ್ಯಾರೆಕ್ಟರ್ ಅಂತ ಇನ್ನೂ ರಿವೀಲ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಹೆನ್ರಿ ಕ್ಯಾವಿಲ್ ಅವರು ಮೊದಲೇ ಹೇಳಿದ್ರು ದಟ್ ನಾನು ಮಾರ್ವೆಲ್ಗೆ ಬರೋಂಗಿದ್ರೆ ನಾನು ಒಂದೇ ಕ್ಯಾರೆಕ್ಟರ್ ಪ್ಲೇ ಮಾಡೋದು, ಆ್ಯಂಡ್ ಅದು ಬಂದು ಕ್ಯಾಪ್ಟನ್ ಬ್ರಿಟನ್ ಅಂತ. ಯಾಕಂದರೆ ಹೆನ್ರಿ ಕ್ಯಾವಿಲ್ ಅವರು ಕೂಡ ಬ್ರಿಟಿಷ್ ಅವರು. ಸೊ ಅವ್ರಿಗೂ ಆ ಕ್ಯಾರೆಕ್ಟರ್ಗೂ ತುಂಬಾ ಸಿಮಿಲಾರಿಟೀಸ್ ಇರುತ್ತೆ. ಜೊತೆಗೆ ಅವ್ರಿಗಿರುವ ಫಿಸಿಕ್ಗೆ ಕ್ಯಾಪ್ಟನ್ ಬ್ರಿಟನ್ ಕ್ಯಾರೆಕ್ಟರ್ ತುಂಬಾ ಮ್ಯಾಚ್ ಆಗುತ್ತೆ. ಆ್ಯಂಡ್ ಈ ಕಾಂಟ್ರಾಕ್ಟ್ ಬಂದು ಒಂದು ಲಾಂಗ್ ಟರ್ಮ್ ಆಗಿರುತ್ತೆ. ಅಂದರೆ ಈಗ ಹೇಗೆ ರಾಬರ್ಟ್ ಡೌನಿ ಜೂನಿಯರ್ ಅವರು 10 years ತನಕ ಐರನ್ ಮ್ಯಾನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ಅದೇ ಥರ ನಾವು ಹೆನ್ರಿ ಕ್ಯಾವಿಲ್ ಅವರು ಅವ್ರ ಕ್ಯಾರೆಕ್ಟರ್ನ 10 years ಅಥವಾ ಅದಕ್ಕೂ ಮೀರಿ ಪ್ಲೇ ಮಾಡಬಹುದು. ಸೊ ರಿಪೋರ್ಟ್ಸ್ ಪ್ರಕಾರ ಮೇ ಬಿ ಹೆನ್ರಿ ಕ್ಯಾವಿಲ್ ಅವರು ಕ್ಯಾಪ್ಟನ್ ಬ್ರಿಟನ್ ಅಥವಾ ಸೈಕ್ಲಾಪ್ಸ್ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು. ಸೊ ಸೈಕ್ಲಾಪ್ಸ್ ಯಾಕೆ ಅಂದರೆ ಮುಂದೆ ಫೇಸ್ 7 ನಾವು ಅವೆಂಜರ್ಸ್ಗಿಂತ ಜಾಸ್ತಿ ಫೋಕಸ್ X-Men ಮೇಲೆ ಇರುತ್ತೆ. ಆ್ಯಂಡ್ ಈಗ Earth 616 ಅವೆಂಜರ್ಸ್ ಟೀಮ್ ಜೊತೆಗೆ ಒಂದು ಪ್ರಾಪರ್ ಕ್ಯಾಪ್ಟನ್ ಕೂಡ ಇಲ್ಲ. ಸೊ ಮೇ ಬಿ ಫೇಸ್ 7 ನಾವು ಸೈಕ್ಲಾಪ್ಸ್ನ ಒಂದು ಕ್ಯಾಪ್ಟನ್ ಆಗಿ ಜೊತೆಗೆ ಇಡೀ X-Men ಟೀಮ್ನ ಲೀಡ್ ಮಾಡೋದಾಗಿ ನೋಡಬಹುದು. ಸೊ ಆ ಥರ ಹೆನ್ರಿ ಕ್ಯಾವಿಲ್ ಅವ್ರನ್ನ ಸೈಕ್ಲಾಪ್ಸ್ ಕ್ಯಾರೆಕ್ಟರ್ ಆಗಿ ನಾವು ನೋಡಬಹುದು. ಸೊ ನಿಮಗೇನು ಅನಿಸುತ್ತೆ, ಹೆನ್ರಿ ಕ್ಯಾವಿಲ್ ಅವರು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಅಂತ ಕಮೆಂಟ್ಸಲ್ಲಿ ತಿಳಿಸಿ. DC ಅವರಂತೂ ಹೆನ್ರಿ ಕ್ಯಾವಿಲ್ ಅವ್ರನ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಅದಕ್ಕಾಗಿ ಅವನ್ನ ಬಿಟ್ಟೇ ಬಿಟ್ರು. ಸೊ ಅದನ್ನೇ ನೋಡಿಕೊಂಡು ಮಾರ್ವೆಲ್ ಅವರು ಕರೆಕ್ಟಾಗಿ ಅವನ್ನ ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಮಾರ್ವೆಲ್ ಅವರು ಹೇಗೆ ಹೆನ್ರಿ ಕ್ಯಾವಿಲ್ ಅವ್ರನ್ನ ತೋರಿಸ್ತಾರೆ ಅಂತ ನೋಡಬೇಕು. ಸೊ ಸೋನಿ ಅವರು ಮ್ಯಾಡಮ್ ವೆಬ್ ಅಂತಹ ಒಂದು ದೊಡ್ಡ ಸಕ್ಸಸ್ಫುಲ್ ಮೂವಿ ಕೊಟ್ಟಾದ್ಮೇಲೆ ಈಗ ಸೋನಿ ಅವರು ಮತ್ತೆ ಅಮೆಝಾನ್ ಅವರು ಸ್ಪೈಡರ್ ಸಿಲ್ಕ್ ಸೀರೀಸ್ನ ಬಿಲ್ಡ್ ಮಾಡ್ತಿದ್ರು. ಆದರೆ ಈಗ ಈ ಸೀರೀಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು ಅವ್ರನ್ನೆಲ್ಲನೂ ಕೂಡ ತೆಗ್ದಾಕಿದ್ದಾರೆ. ಸೊ ಈ ಸೀರೀಸ್ನ ಜಾಸ್ತಿ ಫೋಕಸ್ ಮೇಲ್ ಆಡಿಯನ್ಸ್ ಮೇಲೆ ಇರಬೇಕು ಅಂತ ಇಡೀ ಸ್ಟೋರಿ ಚೇಂಜ್ ಮಾಡ್ತಿದ್ದಾರೆ. ಇದೊಂದೇ ಅಲ್ಲದೆ ಸೋನಿ ಅವರು ಒಂದು ಲೈವ್ ಆ್ಯಕ್ಷನ್ ಸ್ಪೈಡರ್ ಮ್ಯಾನ್ ನಾಯರ್ ಮೂವಿ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಈ ಮೂವಿ ಒಂದು 18+ ಮೂವಿ ಆಗಿರುತ್ತೆ. ಆ್ಯಂಡ್ ಈ ಮೂವಿ ಕೂಡ ಒಂದು ಬೇರೆ ಯೂನಿವರ್ಸ್ ನಡೆಯೋದು. ಆ್ಯಂಡ್ ಈ ಮೂವಿಯ ಮೇನ್ ಫೋಕಸ್ ಪೀಟರ್ ಪಾರ್ಕರ್ ಮೇಲೆ ಇರಲ್ಲ ಅಂತೆ. ಇನ್ನು ರಿಪೋರ್ಟ್ಸ್ ಪ್ರಕಾರ ಸ್ಪೈಡರ್ ಮ್ಯಾನ್ ನಾಯರ್ ಆಗಿ ನಾವು ಗೋಸ್ಟ್ ರೈಡರ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆ್ಯಕ್ಟರ್ ಆದ ನಿಕೋಲಸ್ ಕೇಜ್ ಅವರು ಪ್ಲೇ ಮಾಡಬಹುದು ಅಂತ ರಿಪೋರ್ಟ್ಸ್ ಇದೆ. ಯಾಕಂದರೆ ಇವರೇ ಸ್ಪೈಡರ್ ಮ್ಯಾನ್ ಇಂಟು ಸ್ಪೈಡಿವರ್ಸ್ ಮೂವಿಯಲ್ಲಿ ಸ್ಪೈಡರ್ ಮ್ಯಾನ್ ನಾಯರ್ಗೆ ವಾಯ್ಸ್ ಡಬ್ ಮಾಡಿದ್ದು. ಸೊ ನೋಡೋಣ ಈ ಸೋನಿ ಅವರು ಏನೇನು ಮಾಡ್ತಾರೆ ಮುಂದೆ ಅಂತ. ಸೊ ಈ ಸೋನಿ ಅವರು ಮಾರ್ವೆಲ್ ಅವ್ರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅನಿಸುತ್ತೆ. ಯಾಕಂದರೆ ಈಗ ಮತ್ತೆ ಸೋನಿ ಅವರು ಒಂದು ದೊಡ್ಡ ಸಕ್ಸಸ್ಫುಲ್ ಆದ ಮ್ಯಾಡಮ್ ವೆಬ್ ಮೂವಿ ಕೊಟ್ಟಾದ್ಮೇಲೆ ಈಗ ಸೋನಿ ಅವ್ರಿಗೆ ಸ್ಪೈಡರ್ ಮ್ಯಾನ್ 4 ಮೂವಿ ಕೂಡ ಬೇಕು ಅಂತೆ. ಸೊ ಸೋನಿ ಅವರು ಸ್ಪೈಡರ್ ಮ್ಯಾನ್ 4 ಮೂವಿನ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ 2.0 ಥರ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಸೊ ಈ ಮೂವಿಯಲ್ಲಿ ಮತ್ತೆ ನಾವು ವಾಪಸ್ ಆಂಡ್ರೂ ಗಾರ್ಫೀಲ್ಡ್, ಟೋಬಿ ಮ್ಯಾಗ್ವೈರ್ ಜೊತೆಗೆ ಇನ್ನ ಬೇರೆ ಬೇರೆ ಸ್ಪೈಡರ್ ಮ್ಯಾನ್ ವೇರಿಯಂಟ್ಸ್ನ ತರಬೇಕು ಅಂತ ರೆಡಿಯಾಗಿದ್ದಾರೆ. ಜೊತೆಗೆ ಈ ಮೂವಿನ ಮುಂದಿನ ವರ್ಷನೇ ರಿಲೀಸ್ ಮಾಡಬೇಕು ಅಂತ ಪುಷ್ ಮಾಡ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಮಾರ್ವೆಲ್ ಅವರು ಸ್ಪೈಡರ್ ಮ್ಯಾನ್ 4 ಮೂವಿನ ಒಂದು ಗ್ರೌಂಡೆಡ್ ಮೂವಿಯಾಗಿ ಮಾಡಬೇಕು ಅಂತ ಇದ್ದಾರೆ. ಸೊ ಸ್ಪೈಡರ್ ಮ್ಯಾನ್ 4 ಮೂವಿಯಲ್ಲಿ ಕಿಂಗ್ ಪಿನ್, ಡೇ ಡೆವಿಲ್, ಆಂಟ್ ಮ್ಯಾನ್ ಜೊತೆಗೆ ಡಿಫೆಂಡರ್ಸ್ನ ತರಬೇಕು ಅಂತ ಮಾರ್ವೆಲ್ ಅವರ ಪ್ಲ್ಯಾನ್ ಇದೆ. ಆ್ಯಂಡ್ ಮಾರ್ವೆಲ್ ಅವರು ಸ್ಪೈಡರ್ ಮ್ಯಾನ್ 4 ಮೂವಿನ 2026 ತರಬೇಕು ಅಂತ ಇದ್ದಾರೆ. ಯಾಕಂದರೆ ಮುಂದಿನ ವರ್ಷ ಮಾರ್ವೆಲ್ ಅವರು ಬರೋಬ್ಬರಿ 4 ಮೂವೀಸ್ನ ರಿಲೀಸ್ ಮಾಡ್ತಿದ್ದಾರೆ. ಸೊ ಪ್ರಮೋಷನ್ಗೆ ಟೈಮ್ ಸಿಗಲ್ಲ ಅಂತ ಮಾರ್ವೆಲ್ ಅವರು. ಇನ್ನು ಈ ಸೋನಿ ಅವರ ಈಗ ಮತ್ತೆ ಅವರು
ಸ್ಪೈಡರ್ ಮ್ಯಾನ್ 4 ಮೂವಿಯಲ್ಲಿ ಮೈಲ್ಸ್ ಮೊರಾಲೆಸ್ನ ತರಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆ್ಯಂಡ್ ಅದಲ್ಲದೆ ಯಾರ್ಯಾರು ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ ಫ್ಯಾನ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಬ್ಯಾಡ್ ನ್ಯೂಸ್ ಅನ್ಬಹುದು. ಯಾಕಂದರೆ ಸೋನಿ ಅವರು ಈಗ ವೆನಾಮ್ 3 ಮೂವಿನ ಕೂಡ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಟೈಮ್ ಲೈನ್ಗೆ ಕನೆಕ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಆಗಿದ್ರೆ ವೆನಾಮ್ 3 ಮೂವಿಯಲ್ಲಿ ನಾವು ವೆನಾಮ್ ವರ್ಸಸ್ ಟಾಮ್ ಹಾಲೆಂಡ್ ಸ್ಪೈಡರ್ ಮ್ಯಾನ್ ನೋಡ್ತೀವಿ. ಸೊ ಇದರಿಂದ ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ 3 ಬರೋದು ತುಂಬಾ ಕಡಿಮೆ ಚಾನ್ಸಸ್ ಇದೆ, ಆಲ್ಮೋಸ್ಟ್ ಬರೋದೇ ಇಲ್ಲ ಅನ್ಕೊಂಬಿಡಿ. ಅಲ್ಲ, ಈ ಸೋನಿ ಯೂನಿವರ್ಸ್ಗೆ ಅವ್ರ ಯೂನಿವರ್ಸ್ನೇ ನೆಟ್ಟಿಗೆ ಇಟ್ಕೊಳಕ್ಕೆ ಆಗ್ತಾಯಿಲ್ಲ. ಮ್ಯಾಡಮ್ ವೆಬ್ ಅಂತಹ ಮೂವಿ ತೆಗ್ದು ಈಗ ಎಲ್ಲ ನ್ಯೂಸ್ ಪೇಪರ್ ಅವರು ಸೋನಿ ಅವರು ಒಂದು ಫ್ಲಾಪ್ ಯೂನಿವರ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈಗ ಅವ್ರು ಬೀಳೋದಲ್ಲದೆ ಮಾರ್ವೆಲ್ ಅವನು ಜೊತೆಗೆ ಬೀಳ್ಸ್ಬೇಕು ಅಂತ ಪ್ಲಾನ್ ಆಗ್ತಿದ್ದಾರೆ. ಅಲ್ಲ, ಈ ಸೋನಿ ಅವ್ರ ಹತ್ರ ಸ್ಪೈಡರ್ ಮ್ಯಾನ್ ಅಲ್ಲದೆ ಸ್ಪೈಡರ್ ಮ್ಯಾನ್ನ ಎಲ್ಲ ವಿಲನ್ಸ್ಗಳ ಕ್ಯಾರೆಕ್ಟರ್ ರೈಟ್ಸ್ ಕೂಡ ಇದೆ, ಆದರೆ ನೆಟ್ಟಿಗೆ ಯೂಸ್ ಮಾಡೋ ಅಷ್ಟು ತಲೆ ಇಲ್ಲ. ಕೈಯಲ್ಲಿ ಆಂಡ್ರೂ ಗಾರ್ಫೀಲ್ಡ್ನ ಸ್ಪೈಡರ್ ಮ್ಯಾನ್ ಜೊತೆಗೆ ಟಾಮ್ ಹಾರ್ಡಿನ ವೆನಾಮ್ ಇಟ್ಕೊಂಡು ಅದ್ಯಾವುದೋ ಪಕ್ಕದಲ್ಲಿರೋ ತಟ್ಟೆಗೆ ಕೈ ಹಾಕ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಸೋನಿ ಅವರು ಅವ್ರ ಹತ್ರ ಇರೋ ಎಲ್ಲ ರೈಟ್ಸ್ನು ಕೂಡ ಮಾರ್ವೆಲ್ ಅವ್ರಿಗೆ ಕೊಟ್ಟು ನೀವೇ ಮೂವಿ ತೆಗೀರಿ, ಆದರೆ ಅದಲ್ಲಿ ಬರೋ ಪ್ರಾಫಿಟ್ಸಲ್ಲಿ ನಮಗೆ ಸ್ವಲ್ಪ ಕೊಡಿ ಅಂದ್ರೂ ತುಂಬಾ ಪ್ರಾಫಿಟ್ಸ್ ಮಾಡಬಹುದು. ಫ್ಲೋ ಅಲ್ಲಿ ತುಂಬಾ ಮುಂದೆ ಹೋಗ್ಬಿಟ್ನಲ್ಲ. ಏನೋ ಒಂದು ಈ ಸ್ಪೈಡರ್ ಮ್ಯಾನ್ 4ನ ಫೈಟ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ನೋಡೋಣ. ಸೊ ಕೊನೆಗೂ ಬ್ಲೇಡ್ ಮೂವಿಯ ಸ್ಕ್ರಿಪ್ಟ್ ಕನ್ಫರ್ಮ್ ಆಗಿದೆ. 4 ಸತಿ ರೀರೈಟ್ಸ್ಗೆ ಹೋಗಿ ಈಗ ಕೊನೆಗೂ ಮಾರ್ಷಲ್ ಅಲಿ ಅಂದರೆ ಬ್ಲೇಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಹೀರೋ ಅವರು ಕೊನೆಗೂ ಈ ಮೂವಿ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಮೇ ಬಿ ಇದೊಂದು ಮೂವಿ ಡಿಲೇ ಆಗಬಹುದು. ಈ ಮೂವಿನ ನಾವು 2026 ನೋಡಬಹುದು. ಆ್ಯಂಡ್ ಈ ಮೂವಿ ಇಟ್ಟಾದರೆ ಮಾತ್ರ ಮುಂದೆ ನಾವು ಮಿಡ್ ನೈಟ್ ಸನ್ಸ್ ಮೂವಿ ನೋಡಬಹುದು. ಇನ್ನು ಮುಂದಿನ ವರ್ಷ ಫೆಬ್ರವರಿ 14ಗೆ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ರಿಲೀಸ್ ಆಗುತ್ತೆ. ಮೂವಿ ಮತ್ತೆ ರೀಶೂಟ್ಗೆ ಹೋಗಿದೆ, ತುಂಬಾ ರೀಶೂಟ್ಗೆ ಹೋಗಿದೆ. ಆ್ಯಂಡ್ ಮೂವಿಯಲ್ಲಿ ಕೆಲಸ ಮಾಡ್ತಿರುವ ಕ್ಯಾಸ್ಟ್ ಮತ್ತು ಕ್ರೂ ಅವ್ರ ಔಟ್ಫಿಟಲ್ಲಿ ನಾವು ಒಂದು ಹೊಸ ಲೋಗೋ ನೋಡ್ತೀವಿ. ಆ್ಯಂಡ್ ಅದರಲ್ಲಿ ಕನ್ಫರ್ಮ್ ಆಯಿತು ದಟ್ ಈ ಮೂವಿಯಲ್ಲಿ ನಾವು ರೆಡ್ ಹಲ್ಕ್ ಅಂದರೆ ಥಂಡರ್ಬೋಲ್ಟ್ ರಾಸ್ ಅವ್ರನ್ನ ಒಂದು ರೆಡ್ ಹಲ್ಕ್ ಆಗಿ ನೋಡೋದು ಕನ್ಫರ್ಮ್ ಆಗಿದೆ. ಸೊ ರಿಪೋರ್ಟ್ಸ್ ಪ್ರಕಾರ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯಲ್ಲಿ ನಾವು ಹೊಸ ಅವೆಂಜರ್ಸ್ ಟೀಮ್ನ ನೋಡಬಹುದು. ಆ್ಯಂಡ್ ಈ ಮೂವಿಯಲ್ಲಿ ನಾವು ಶಾಂಗ್-ಚಿನ ಕೂಡ ನೋಡಬಹುದು. ಜೊತೆಗೆ ಬ್ರೂಸ್ ಬ್ಯಾನರ್ ಅವರ ಹಲ್ಕ್ನ ಕೂಡ ನೋಡಬಹುದು. ತುಂಬಾ ರೀಶೂಟ್ಸ್ಗಳು ಹೋದ್ಮೇಲೆ ಈಗ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ಹೇಗಿರುತ್ತೆ ಅಂತ ನೋಡಲೇಬೇಕು. ಇನ್ನು ರಿಪೋರ್ಟ್ಸ್ ಪ್ರಕಾರ ನಮಗೆ ಈ ತಿಂಗಳು ಎಂಡಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನಾವು ಡೆಡ್ಪೂಲ್ ಅಂಡ್ ವಾಲ್ವರಿನ್ ಮೂವಿಯ ಇನ್ನೊಂದು ಟ್ರೈಲರ್ ನೋಡಬಹುದು. ಯಾಕಂದರೆ ಈ ಟ್ರೈಲರ್ನ ರನ್ ಟೈಮ್ ಲೀಕ್ ಆಗಿದೆ. ಸೊ ಡೆಡ್ಪೂಲ್ ಅಂಡ್ ವಾಲ್ವರಿನ್ ಮೂವಿಯ ಇನ್ನೊಂದು ಟ್ರೈಲರ್ ರನ್ ಟೈಮ್ ಬಂದು 1 minute 34 seconds. ಆ್ಯಂಡ್ ಈ ಟ್ರೈಲರ್ಗೆ 13+ ಏಜ್ ಲಿಮಿಟ್ನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ವರಿ ಮಾಡ್ಕೊಬೇಡಿ, ಡೆಡ್ಪೂಲ್ ಅಂಡ್ ವಾಲ್ವರಿನ್ ಮೂವಿ 18+ ಆಗಿರುತ್ತೆ, ಆದರೆ ಟ್ರೈಲರ್ ಮಾತ್ರ 13+ ಆಗಿರುತ್ತೆ. ಆದರೆ ಮೇ ಮಂತಲ್ಲಿ ಡೆಡ್ಪೂಲ್ ಅಂಡ್ ವಾಲ್ವರಿನ್ ಮೂವಿ ಮತ್ತೆ ರೀಶೂಟ್ಸ್ಗೆ ಹೋಗ್ತಿದೆ. ಆಗಿದ್ರೆ ಮೂವಿ ಡಿಲೇ ಆಗುತ್ತಾ? ಟೆನ್ಷನ್ ತಗೊಂಬೇಡಿ. ಡೆಡ್ಪೂಲ್ 3 ಮೂವಿ ನಮಗೆ ಜುಲೈ 26ಗೆ ಸಿಗುತ್ತೆ. ಈ ರೀಶೂಟ್ಸ್ ಬಂದು ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಜೊತೆಗೆ ಎಂಡ್ ಕ್ರೆಡಿಟ್ ಆಗಿರುತ್ತೆ. ಇನ್ನು ಥಾರ್ 5 ಮೂವಿ ಈಗ ಪ್ರೀ ಪ್ರೊಡಕ್ಷನ್ ಅಲ್ಲಿ ಇದೆ. ಸೊ ಈ ಮೂವಿ ಥಾರ್ ಫ್ರಾಂಚೈಸ್ನ ಕೊನೆ ಮೂವಿ ಆಗಿರುತ್ತೆ. ಆ್ಯಂಡ್ ಮೂವಿಯಲ್ಲಿ ನಾವು ಥಾರ್ನ ಬ್ರದರ್ ಆದ ಲೋಕಿ ಅಲ್ಲ ಬಾಲ್ಡರ್ ದ ಬ್ರೇವ್ನ ನೋಡ್ತೀವಿ. ಸೊ ಬಾಲ್ಡರ್ ದ ಬ್ರೇವ್ನ ನಾವು ಡಾಕ್ಟರ್ ಸ್ಟ್ರೇಂಜ್ ಇನ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲಿ ನೋಡಬೇಕಾಗಿತ್ತು, ಆದರೆ ಆ ಸೀನ್ನ ಡಿಲೀಟ್ ಮಾಡಿದ್ರು. ಜೊತೆಗೆ ನಾವು ಲೋಕಿ ಸೀಸನ್ 2 ಅಲ್ಲಿ ನಾವು ಬಾಲ್ಡರ್ ದ ಬ್ರೇವ್ನ ನೋಡಿದ್ದೀವಿ. ಸೊ ಈ ಮೂವಿಯಲ್ಲಿ ಥಾರ್ನ ರಿಯಲ್ ಬ್ರದರ್ ಆದ ಬಾಲ್ಡರ್ ದ ಬ್ರೇವ್ನ ನೋಡ್ತೀವಿ, ಆದ್ರೂ ಲೋಕಿನೇ ಬೆಸ್ಟು. ಇನ್ನು ಈ ಮೂವಿ ಜಾಸ್ತಿ ನಡೆಯೋದು ವ್ಯಾಲ್ಹಲಾ ಅಲ್ಲಿ, ಅಂದರೆ ಅದೊಂದು ಜಾಗ ಯಾರ್ಯಾರು ಆಸ್ಗಾರ್ಡ್ನ ಸೋಲ್ಜರ್ಸ್ ಬ್ಯಾಟಲ್ ಫೀಲ್ಡಲ್ಲಿ ಸಾಯ್ತಾರೋ ಅವರು ವ್ಯಾಲ್ಹಲಾಗೆ ಹೋಗ್ತಾರೆ. ಆ್ಯಂಡ್ ಇದನ್ನು ನಾವು ಥಾರ್ ಲವ್ ಅಂಡ್ ಥಂಡರ್ ಮೂವಿಯಲ್ಲಿ ತಿಳ್ಕೊಂಡ್ರಿ. ಆ್ಯಂಡ್ ಥಾರ್ ಲವ್ ಅಂಡ್ ಥಂಡರ್ ಎಂಡಲ್ಲಿ ನಾವು ಜೇನ್ ಫಾಸ್ಟರ್ನ ವ್ಯಾಲ್ಹಲಾಲಿ ಹೋಗಿರೋ ನೋಡ್ತೀವಿ. ಇನ್ನು ಈ ಮೂವಿಯ ಮೇನ್ ವಿಲನ್ ಯಾರು ಅಂತ ಇನ್ನೂ ಗೊತ್ತಿಲ್ಲ, ಆದರೆ ಹರ್ಕ್ಯುಲಸ್ ವಿಲನ್ ಆಗಿ ಇರ್ತಾನೆ, ಆದರೆ ಮುಂದೆ ಥಾರ್ ಜೊತೆ ಫ್ರೆಂಡ್ ಆಗ್ತಾನೆ. ಸೊ ಈ ಮೂವಿ ತುಂಬಾ ಡಾರ್ಕ್ ಮತ್ತು ಸೀರಿಯಸ್ ಆಗಿರುತ್ತೆ. ಲೋಕಿ ಬಗ್ಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಆದರೆ ಈ ಮೂವಿಯಲ್ಲಿ ನಾವು ಸಿಲ್ವಿನ ನೋಡಬಹುದು. ಸೊ ಈ ಮೂವಿ ಮೇ ಬಿ 2026 ಅಥವಾ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿ ಬರೋಕ್ಕೂ ಮುಂಚೆ ಬರಬಹುದು. ಸೊ ಇಷ್ಟಾಯಿತು ಮಾರ್ವೆಲ್ನ ಅಪ್ಡೇಟ್ಸ್. ಆ್ಯಂಡ್ ಈಗ DC ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಸೊ ಫೆಬ್ರವರಿ 29th ದಿನ ಸೂಪರ್ ಮ್ಯಾನ್ನ ಬರ್ಡೇ ಆಗಿದ್ದರಿಂದ DCUನ
ಕೋ ಸಿಹಿಯೋ ಜೊತೆಗೆ ಸೂಪರ್ಮ್ಯಾನ್ ಲೆಗಸಿ ಮೂವಿಯ ಡೈರೆಕ್ಟರ್ ಆದ ಜೇಮ್ಸ್ ಗನ್ ಅವರು ಸೂಪರ್ಮ್ಯಾನ್ ಸೂಟ್ನ ಹೊಸ ಲುಕ್ ತೋರಿಸಿದ್ದಾರೆ. ಜೊತೆಗೆ ಈ ಮೂವಿಯ ಶೂಟಿಂಗ್ ಕೂಡ ಶುರುವಾಗಿದೆ. ಸೊ ಈ ಮೂವಿ ಮೇಲೆ ತುಂಬಾನೇ ಸಖತ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಯಾಕಂದರೆ ಈ ಮೂವಿಯಿಂದಾನೇ ಹೊಸ DCUನ ನೋಡಬಹುದು. ಆ್ಯಂಡ್ ಜೇಮ್ಸ್ ಗನ್ ಅವರೇ ಕನ್ಫರ್ಮ್ ಮಾಡಿದ್ರು ದಟ್ ಮೂವಿ ಸ್ಕ್ರಿಪ್ಟ್ ರೆಡಿ ಮಾಡ್ತಿರುವಾಗ ನಾನು ಸೂಪರ್ಮ್ಯಾನ್ ಲೆಗಸಿ ಅಂತಲೇ ನಾನು ಟೈಟಲ್ ಇಕ್ಕಬೇಕು ಅಂತ ಇದ್ದರು. ಆದರೆ ಸ್ಕ್ರಿಪ್ಟ್ ಮುಂದೆ ಹೋಗ್ತಿರುವಾಗ ಸೂಪರ್ಮ್ಯಾನ್ ಲೆಗಸಿ ಬದಲು ಸೂಪರ್ಮ್ಯಾನ್ ಅಂತ ಇಕ್ಕಬೇಕು ಅಂತ ಕನ್ಫರ್ಮ್ ಆಗಿದ್ದಾರೆ. ಸೊ ಈಗ ಈ ಮೂವಿಯ ಟೈಟಲ್ ಬಂದು ಸೂಪರ್ಮ್ಯಾನ್. ಸೊ ಮೂವಿ ಮುಂದಿನ ವರ್ಷ ಜುಲೈ 11ಗೆ ರಿಲೀಸ್ ಆಗುತ್ತೆ. ಸೊ ಮುಂದಿನ ವರ್ಷ ಜುಲೈ ಮಂತಲ್ಲಿ ತುಂಬಾ ಕ್ಲಾಶ್ ಆಗುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಲಾಶ್ ಅನ್ಬಹುದು. ಯಾಕಂದರೆ ಮಾರ್ವೆಲ್ನ ಫಸ್ಟ್ ಫ್ಯಾಮಿಲಿ ಆದ ದ ಫ್ಯಾಂಟಾಸ್ಟಿಕ್ ಫೋರ್ ಮೂವಿ ಜೊತೆಗೆ DCUನ ಫಸ್ಟ್ ಸೂಪರ್ ಹೀರೋ ಆದ ಸೂಪರ್ಮ್ಯಾನ್ ಮೂವಿ, ಎರಡು ಮೂವಿಗಳು ಕೂಡ ಒಂದೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಜೊತೆಗೆ ಎರಡು ಮೂವಿಗಳು ಕೂಡ ಅವರ ಫ್ರ್ಯಾಂಚೈಸ್ಗೆ ತುಂಬಾ ಇಂಪಾರ್ಟೆಂಟ್ ಮೂವಿ ಆಗಿರುತ್ತೆ. ಇನ್ನು DC ಹೆಲ್ಸ್ ವರ್ಲ್ಡ್ನ ದ ಬ್ಯಾಟ್ಮ್ಯಾನ್ 2 ಬಗ್ಗೆ ಮಾತಾಡೋಣ. ಸೊ ಈ ಮೂವಿಯಲ್ಲಿ ನಾವು ಜೋಕರ್ನ ನೋಡ್ತೀವಿ ಒಂದು ಮೇನ್ ವಿಲನ್ ಆಗಿ. ಆ್ಯಂಡ್ ದ ಬ್ಯಾಟ್ಮ್ಯಾನ್ ಮೂವಿ ಹೇಗಿತ್ತೋ ತುಂಬ ಸೀರಿಯಸ್ ಆಗಿ, ತುಂಬ ಡಾರ್ಕ್ ಆಗಿ. ನಿಜ ಹೇಳ್ಬೇಕಂದ್ರೆ ನನಗೆ ದ ಬ್ಯಾಟ್ಮ್ಯಾನ್ ಮೂವಿ ತುಂಬಾ ಇಷ್ಟ ಆಯಿತು. ಸೊ ಅದೇ ಥರ ದ ಬ್ಯಾಟ್ಮ್ಯಾನ್ 2 ಮೂವಿ ಕೂಡ ತುಂಬಾ ಸೀರಿಯಸ್ ಟೋನಲ್ಲಿ ಇರುತ್ತೆ. ಸೊ ಮೂವಿ ಮುಂದಿನ ವರ್ಷ ಅಕ್ಟೋಬರ್ 3ಗೆ ರಿಲೀಸ್ ಆಗುತ್ತೆ. ಇನ್ನು ಈ ವರ್ಷ ಬರ್ತಿರುವ ಜೋಕರ್ 2 ಮೂವಿಯ ಬಗ್ಗೆ ಮಾತಾಡಬೇಕಂದ್ರೆ ಈ ಮೂವಿಯ ಟ್ರೈಲರ್ ನಮಗೆ ಏಪ್ರಿಲ್ ಮಂತಲ್ಲಿ ಸಿಗುತ್ತೆ. ಆ್ಯಂಡ್ ಈ ಮೂವಿಯ ಡೈರೆಕ್ಟರ್ ಟಾಡ್ ಫಿಲಿಪ್ಸ್ ಅವರು ಈ ಮೂವಿಯ ಫಸ್ಟ್ ಲುಕ್ ಬಿಟ್ಟಿದ್ದಾರೆ. ಆ್ಯಂಡ್ ಈ ಮೂವಿ ಮೊದಲು ಒಂದು ಮ್ಯೂಸಿಕಲ್ ರೊಮ್ಯಾನ್ಸ್ ಮೂವಿ ಆಗಿತ್ತು, ಆದರೆ ಈಗ ಈ ಮೂವಿ ಒಂದು ರೊಮ್ಯಾನ್ಸ್ ಮೂವಿ ಆಗಿರುತ್ತೆ. ಆ್ಯಂಡ್ ರಿಲೀಸ್ ಡೇಟ್ ಬಂದು ಈ ವರ್ಷ ಅಕ್ಟೋಬರ್ 4th. ಇನ್ನು ಕೊನೆಯದಾಗಿ ದ ಬಾಯ್ಸ್ ಸೀರೀಸ್ ಬಗ್ಗೆ ಮಾತಾಡಬೇಕಂದ್ರೆ ದ ಬಾಯ್ಸ್ ಸೀಸನ್ 4 ಇದೇ ವರ್ಷ ಜೂನ್ 13ಗೆ ರಿಲೀಸ್ ಆಗುತ್ತೆ. ಜೂನ್ 13th ನಾವು ಫಸ್ಟ್ 3 ಎಪಿಸೋಡ್ಸ್ ನೋಡ್ತೀವಿ. ಅದಾದಮೇಲೆ ವೀಕ್ಲಿ ಒಂದೊಂದಾಗಿ ನಾವು ಜುಲೈ 18 ತನಕ ನೋಡ್ತೀವಿ. ಸೊ ದ ಬಾಯ್ಸ್ ಬಗ್ಗೆ ಮಾತಾಡಬೇಕು ಆದರೆ ವಿಡಿಯೋ ತುಂಬ ಲೆಂತಿ ಆಯಿತು. ಸೊ ಅದರಿಂದ ಇಲ್ಲಿಗೆ ನಿಲ್ಲಿಸ್ತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.